ಈಗ ನೋಡಿ ನವಾಂಶದಲ್ಲಿ ಬಂದು ಇವ್ರದ್ದು ಮಕರ ಲಗ್ನ ಬರ್ತದೆ. ಮಕರ ಲಗ್ನಾಧಿಪತಿಯಾಗಿರ್ತಕ್ಕಂಥ ಶನಿ ಜಾತಕದಲ್ಲಿ 6ನೇ ಮನೆಯಲ್ಲಿ ಶತ್ರು ಗ್ರಹ ಕುಜನ ಜೊತೆ ಇರ್ತಕ್ಕಂಥದ್ದು. ಸೊ ಇಲ್ಲಿ ಲಗ್ನದಲ್ಲೇ ಮಾನಿ ಇರ್ತಕ್ಕಂಥದ್ದು, ಇಲ್ಲಿ ಲಗ್ನದಲ್ಲಿ ಯಾವುದೂ ಇಲ್ಲ. ಆದರೆ ಲಗ್ನಾಧಿಪತಿ ಶನಿ ಕುಜನ ಜೊತೆ ಇರತಕ್ಕಂಥದ್ದು. ಸ್ವಲ್ಪ ಇವರು ಕೋಪದ ವಿಚಾರದಲ್ಲಿ, ಜಗಳಗಳು ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಸಮಾಧಾನ ಚಿತ್ತದಿಂದ ನಿರ್ಧಾರಗಳು ತಗೊಳ್ಬೇಕಾಗ್ತದೆ. ಅದೊಂದು ಸ್ವಲ್ಪ ಇಲ್ಲಿ ಭಾವಕುಂಡಲಿಯಲ್ಲೂ ಸಹ ನವಾಂಶದಲ್ಲೂ ಸಹ ಸ್ವಲ್ಪ ದೋಷಕಾರಿಯಾಗಿ ಕಾಡ್ತಾ ಇದೆ. ಇನ್ನು ಅಷ್ಟಮದಲ್ಲಿ ರವಿ ಮತ್ತು ರಾಹು ಇರತಕ್ಕಂಥದ್ದು. ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದಾನೆ ನವಾಂಶದಲ್ಲಿ, ಅದು ಉತ್ತಮನೇ. ಆದರೆ ರಾಹು ಇರತಕ್ಕಂಥ ಸ್ವಲ್ಪ ದೋಷಕಾರಿಯಾಗ್ತದೆ. ನಂತರ ಇನ್ನು ನೋಡಿ ಈ ಜಾತಕದ ವ್ಯಕ್ತಿಗೆ ಇಲ್ಲಿ ಧನಸ್ಥಾನಾಧಿಪತಿ ಶುಕ್ರ, 2ನೇ ಮನೆ ಅಧಿಪತಿ ಶುಕ್ರ 9ನೇ ಮನೆಯಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಇರತಕ್ಕಂಥದ್ದು. ರೋಹಿಣಿ ನಕ್ಷತ್ರ 9ನೇ ಭಾವದಲ್ಲಿ ಇರತಕ್ಕಂಥದ್ದು ಒಂದಷ್ಟು ಅದೃಷ್ಟಕ್ಕೆ, ಪಿತೃಗಳ ಆಶೀರ್ವಾದ, ಪಿತ್ರಾರ್ಜಿತ ಆಸ್ತಿ, ವಿದ್ಯಾಭ್ಯಾಸ, ಹೈಯರ್ ಎಜುಕೇಶನ್ ಎಲ್ಲನೂ ಕೊಡ್ತಕ್ಕಂಥ ಒಂದು ಯೋಗ ಉಂಟಾಗ್ತದೆ.